ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಮದುವೆ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಜೊತೆಗೆ ಮನೆಯಲ್ಲಿ ಸಿಂಗಲ್ ಆಗಿರ್ತಕ್ಕಂತಹ ಆಂಟಿಗಳು ಕೂಡ ಅವರಿಗೆ ಸ್ನೇಹ ಬೆಳೆಸಿ ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಇವತ್ತು ನಮಗೆ ಸಂಗೀತ ಅಂತ ಪ್ರಸ್ತುತ ಮದುವೆ ಆಗೋದಕ್ಕೆ ಒಂದು ಪ್ರೊಫೈಲ್ ಕಳಿಸಿದ್ದಾರೆ. ಇವರ ವಯ ಬಂದು 32 ಆ್ಯಂಡ್ ಫೋಟೋ ನೋಡ್ಕೊಂಬಿಡಿ. ತುಮಕೂರಿನ ಕುಣಿಗಲ್ನಲ್ಲಿ ವಾಸವಾಗಿರೋದು. ಶಿಕ್ಷಣ ಮುಗಿಸಿ 2 ವರ್ಷ ಆಗಿದೆ. ಪ್ರೆಸೆಂಟಾಗಿ ನಾನು ಒಂಟಿಯಾಗಿದ್ದೇನೆ. ನನಗೆ ಹೊಂದಾಣಿಕೆ ಆಗುವಂತಹ ಒಬ್ಬ ಹುಡುಗ ಬೇಕು. ಅಂದರೆ ಪ್ರಾಬಬ್ಲಿ ಇವರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ಕೊಳ್ಳುವಂತಹ ಒಬ್ಬ ಹುಡುಗ ಇದ್ದರೆ ಇವರು ಮದುವೆ ಆಗ್ತಾರೆ ಅಂತ ಹೇಳಿದ್ದಾರೆ. ಹುಡುಗ ಯಾವ ರೀತಿ ಇರಬೇಕು ಅಂತ ಮುಂದೆ ಹೇಳ್ತೇನೆ. ಇವರ ಕುಟುಂಬದ ಮಾಹಿತಿ ನೋಡ್ಕೊಂಬರೋಣ. ಅಪ್ಪ, ಅಮ್ಮ, ಅಣ್ಣ, ಜೊತೆಗೆ ಇವರು ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ. ತುಂಬ ಕುಟುಂಬನ ಅಂತ ಹೇಳ್ಬೋದು ಸಂಗೀತ ಅವರ ಮನೆಯದು. ಸೊ ತುಮಕೂರಿನಲ್ಲಿರ್ತಕ್ಕಂಥವ್ರು ಕುಣಿಗಲ್ ಎಲ್ಲಿದೆ ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಅಲ್ಲೇ ಇವರು ವಾಸವಾಗಿರೋ ಸ್ನೇಹಿತರೆ. ಆ್ಯಂಡ್ ಬೇರೆ ಒಂದು ಊರಿನವರಾಗಿದ್ದರೂ ಕೂಡ ಇವರಿಗೆ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ನಿಮಗೆ ಸಿಕ್ಕಿದ್ರು ಇವರು ಸಿಗ್ಬೋದು ಸ್ನೇಹಿತರೆ. ಆ್ಯಂಡ್ ಹುಡುಗರು ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು ಈ ರೀತಿಯಾಗಿದೆ. ಮೊದಲು ಗಂಡು ನನಗೆ ಇಷ್ಟ ಆಗಬೇಕು ಅಂದರೆ ಹುಡುಗನಿಗೆ ಕುಡಿಯುವಂತಹ ಚಟ ಇರಬಾರ್ದು. 1ನೇ ಪಾಯಿಂಟು. ನನ್ನ ಒಂದು ತಂದೆಗೆ ಗೌರವ ಕೊಟ್ಟು ಮಾತಾಡಬೇಕು. ಯಾರೇ ಆಗಿರಲಿ ಕಿರಿಯರಿಗೆ ಒಂದು ಗೌರವ ಕೊಟ್ಬಿಟ್ಟು ಮಾತಾಡುವಂತಹ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ನೋಡೋದಕ್ಕೆ ಜಾಸ್ತಿ ದಪ್ಪ ಇರಬಾರ್ದು. ಸೀರೆ ಉಟ್ಟುಕೊಂಡು ಮೊದಲನೇ ಭೇಟಿಗೆ ನಾನು ಬರುತ್ತೇನೆ. ನೀವು ಕೂಡ ನನ್ನ ಭೇಟಿಗೆ ಬರುವಾಗ ಪಂಚೆ ಅಥವಾ ಕಪ್ಪು ಬಣ್ಣದ ಶರ್ಟನ್ನು ಹಾಕಿಕೊಂಡು ಬರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವು ಅವ್ರಿಗೆ ಇಷ್ಟ ಆದಾಗ ಅವರು ನಿಮ್ಮನ್ನು ಮೊದಲನೇ ಭೇಟಿ ಆಗಬೇಕಾದ್ರೆ ಈ ರೀತಿಯ ಬಟ್ಟೆ ಹಾಕ್ಕೊಂಡು ಬರಬೇಕು ನೀವು ಅಂತ ಹೇಳಿರೋದು ಸ್ನೇಹಿತರೆ. ನಿಮ್ಗೇನು ಅವ್ರು ಹೇಳಿರೋದು, ಪ್ರಸ್ತುತ ಕುಡಿಯುವಂಥ ಒಂದು ಚಟ ಬಿಟ್ಟರೆ ಹುಡುಗ ಹೆಂಗಿದ್ರು ಒಪ್ಪಿಗೆ ಆಗ್ತಾರೆ ಅಂತ ಹೇಳಿದ್ದಾರೆ ಓಪನ್ ಅಪ್ ಆಗಿ. ಆ್ಯಂಡ್ ಯಾರಾದರೂ ಕುಣಿಗಲ್ಲಿರ್ತಕ್ಕಂಥವ್ರು ಅಥವಾ ಬೇರೆ ಒಂದು ಊರಿನವ್ರು ಇರ್ತಕ್ಕಂಥವ್ರು ಯಾರಿದ್ದರೆ ನಾನು ನಿಮಗೆ ಇಷ್ಟ ಆಗಿದ್ದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ಹೆಸರನ್ನು ಕಮೆಂಟ್ ಮಾಡಿ, ನಾನೇ ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಖುದ್ದಾಗಿ ಸಂಗೀತ ಅವರು ಹೇಳಿರೋದು. ಇದು ಅವರ ಡೀಟೇಲ್ಸು. ಇನ್ನು ಅವರ ಕುಟುಂಬದ ಮಾಹಿತಿ ಜೊತೆಗೆ ಅವ್ರ ಹತ್ರ ಇರ್ತಕ್ಕಂಥ ಈ ಒಂದು ಬೊಲೆರೋ ಸ್ಕಾರ್ಪಿಯೋ ಕೂಡ ನೋಡ್ಕೊಳ್ಬೋದು. ಅವ್ರ ಕುಟುಂಬದ ಮಾಹಿತಿ ಆಲ್ರೆಡಿ ಹೇಳಿದೆ ನಾನು. ಅವರ ತಂದೆಯವರು ಆ್ಯಂಡ್ ತಾಯಿ, ಒಬ್ಬ ಅಣ್ಣ ಆ್ಯಂಡ್ ಸಂಗೀತ ಅವರು 4 ಜನ. ಆ್ಯಂಡ್ ಅದೇ ರೀತಿಯಾಗಿ 2 ಜನ ಅವರ ರಿಲೇಟಿವ್ ಅಂತ ಇದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ 6 ರಿಂದ 7 ಜನ ಮೆಂಬರ್ಸು ಒಂದೇ ಮನೆಯಲ್ಲಿ ಇದುವರೆಗೂ ಯಾವುದೇ ರೀತಿಯಲ್ಲಿ ಜಗಳ ಆಡ್ದೇ ಒಗ್ಗಟ್ಟಿನಿಂದ ಸಂಸಾರ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಷಯ ಅಂತ ಹೇಳ್ಬೋದು. ಈ ಒಂದು ಬ್ಲ್ಯಾಕ್ ಕಲರ್ ಬೊಲೆರೋ ಕೂಡ ಇವ್ರ ಹತ್ರ ಇದೆ ಸ್ನೇಹಿತರೆ. ಸೊ ಇದರ ಒಂದು ಮಾಲೀಕ ನೀವಾಗಬೇಕು ಅಂದರೆ, ಅವರ ಒಂದು ಮನೆಯ ಅಳಿಯನಾಗಿ ಹೋಗಬೇಕು ಅಂದರೆ ಪ್ರಸ್ತುತ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡಬೇಕು ಗಾಯ್ಸ್. ಹಿರಿಯರಿಗೆ ಗೌರವ, ಕುಡಿಯುವಂಥ ಚಟ, ಒಳ್ಳೆಯ ನಿಯತ್ತಿನಿಂದಿರಬೇಕು, ಜೊತೆಗೆ 40 ವರ್ಷ ವಯಸ್ಸು ದಾಟಿರಬಾರ್ದು. ಸೊ ಯಾವುದೇ ನಿಮ್ಮ ಹತ್ರ ಕಾಯಿಲೆ ಕೂಡ ಇರಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಈಗಿನ ಒಂದು ಹುಡುಗರಲ್ಲಿ ಅಥವಾ ಯುವತಿಯಲ್ಲಿ ಕಾಮನ್ ಆಗಿಬಿಟ್ಟಿದೆ. ಸೊ ಸಕ್ಕರೆ ಕಾಯಿಲೆ ಆಗಿರಲಿ ಅಥವಾ ಉಸಿರಾಡುವಂತಹ ಸಮಸ್ಯೆ ಆಗಿರಲಿ, BP, ಶುಗರ್, ಈ ರೀತಿಯ ಕಾಯಿಲೆಗಳು ನಿಮ್ಮ ಹತ್ರ ಇರಲೇಬಾರ್ದು ಅಂತ ಖುದ್ದಾಗಿ ಅವರೇ ಸ್ಪಾಟಲ್ಲಿ ಹೇಳಿರ್ತಕ್ಕಂಥದ್ದು. ಅದು ಬಂದ್ಬಿಟ್ಟು ವೆರಿ ಸೂಪರ್ ಆಗಿರ್ತಕ್ಕಂತಹ ಪಾಯಿಂಟ್ಗಳಾಗಿರುತ್ತೆ. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ರೆ, ಈ ಒಂದು ಬೊಲೆರೋ ಕಾರು ಪ್ರಸ್ತುತ ಸುಮಾರು 2015ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರೆ ಸೆಕೆಂಡ್ ಹ್ಯಾಂಡು. ಸೊ ತೆಗೆದುಕೊಂಡು ನಂತರ ಅವರ ಅಣ್ಣ ಒಬ್ಬರು ಇರ್ತಾರಲ್ವ, ಅವರೇ ಇವಾಗ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರೋದು. ಅದರ ಕೆಲವೊಂದಿಷ್ಟು ಒಳಗಿನ ಡಿಸೈನ್ಗಳು ತೋರಿಸಿ ಸರ್, ಯಾಕಂದರೆ ನಾನು ಇಷ್ಟ ಆಗಲಿಲ್ಲ ಅಂದರೆ ನನ್ನ ಹತ್ರ ಇರ್ತಕ್ಕಂಥ ಆಸ್ತಿ ಕಾರನ್ನಾದರೂ ನೋಡಿಬಿಟ್ಟು ಇಷ್ಟಪಡಲಿ ಅವರು ಅಂತ ಅವರ ಒಂದು ತಲೆಯಲ್ಲಿ ಇರ್ತಕ್ಕಂಥ ಪಾಯಿಂಟು. ಆ್ಯಂಡ್ ಒಳಗಡೆ ನಾನು ಸೀಟಸ್ ಕೂಡ ತೋರಿಸ್ತಿದ್ದೆ, ನೋಡ್ಕೊಳ್ಳಿ. ವೆರಿ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಈ ರೀತಿಯ ಕಾರ್ಗಳಲ್ಲಿ ಯಾರಾದರೂ ಒಳಗಡೆ ಕೂತ್ಕೊಂಡು ಹೋಗಬೇಕು ಅಂದರೆ ಜಾಲಿಯಾಗಿ ಕೂಡ ಹೋಗ್ಬೋದು. ಆ್ಯಂಡ್ ಸಂಗೀತ ಅವರ ಜೊತೆ ನೀವು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದಾಗಿರುತ್ತೆ. ಅವರು ಮೊದಲನೇ ಭೇಟಿ ಆದ ತಕ್ಷಣ ಈ ಒಂದು ಕಾರೇ ತೆಗೆದುಕೊಂಡು ಬರ್ತಾರೆ. ಪ್ರಸ್ತುತ ನೀವು ಎಷ್ಟು ದೂರ ಇರ್ತೀರೋ ಹೇಳಿ, ಅವರು ದುಡ್ಡು ಕೊಟ್ಬಿಟ್ಟು ಖರ್ಚು ಕೊಟ್ಬಿಟ್ಟು ಕಳಿಸ್ತಾರೆ. ಆ್ಯಂಡ್ ಕಳಿಸಿದ ತಕ್ಷಣ ಇಬ್ಬರು ಕೂಡ ಮೊದಲನೇ ಭೇಟಿ ಕೂಡ ನೀವು ಆಗ್ಬೋದು ಅಂತ ಅವ್ರ ಹತ್ರ ಇರ್ತಕ್ಕಂಥ ಆಫರು. ಸೊ ಯಾರು ಕೂಡ ಈ ರೀತಿ ಅವರೇ ದುಡ್ಡು ಕೊಟ್ಬಿಟ್ಟು ನನ್ನ ಮದುವೆ ಆಗಿ ಅಂತಂದರೆ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಈಗಿನ ಒಂದು ಜನ್ರೇಷನಲ್ಲಿ ಯಾರೂ ಕೂಡ ಆ ರೀತಿ ದುಡ್ಡು ಕೊಟ್ಬಿಟ್ಟು ಮದುವೆ ಆಗೋರಲ್ಲ. ಅಪರೂಪಕ್ಕೆ ಯಾರಾದರೂ ಸಿಗ್ತಾರೆ. ನೀವು ಇಂಥ ಚಾನ್ಸ್ಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ ಬಂದರೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.